ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಒಂದು ಟೊಮೊಟೊ ಬಾತ್ ರೆಸಿಪಿ ಹಾಕಿದ್ದೀನಿ. ಯೂಶ್ವಲ್ ತಮ್ಮನೇಲಿ ನೋಡಿರ್ತೀರ. ಏನೂ ರುಬ್ಬದೆ ಈಸಿಯಾಗಿ ಮಾಡುವಂಥದ್ದು. ಈ ಆಲ್ಮೋಸ್ಟ್ ಸಮರ್ ಹಾಲಿಡೇಸಲ್ಲಿ ಆರಾಮಾಗಿದ್ವಿ ಸ್ಕೂಲಿಲ್ಲ ಅಂತ. ಬಟ್ ಈಗ ಮಂಡೆಯಿಂದ ಹೋಗ್ಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಬೇಗ ತಿಂಡಿಗಳು ರೆಡಿ ಆಗಬೇಕಲ್ವಾ. ಸೊ ಅದಕ್ಕೆ ಅಂತ ಈ ರೆಸಿಪಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನೂ ರುಬ್ಬದೆ ಏನೂ ಇಲ್ಲದೆ ಈಸಿಯಾಗಿ ಮಾಡ್ಬೋದು. ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಹೋಗಿ ರೆಸಿಪಿ ನೋಡ್ಕೊ ಬನ್ನಿ. ಈಗ ಏನೇನು ಬೇಕು ನೋಡೋಣ. ಆಗಲೇ ಕುಕ್ಕರಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಟೊಮೆಟೊ ಹಣ್ಣು, ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ, ಇದು ಫ್ರೋಜನ್ ಪೀಸು, ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು, ಕೊರಿಯಾಂಡರ್ ಪೌಡರು, ಗರಂ ಮಸಾಲೆ, ಇದು ಲಾಲ್ ಮಿರ್ಚಿ ಪೌಡರು ಅಂದರೆ ಅಚ್ಕಾರದ ಪುಡಿ ಕಲರಿಗೋಸ್ಕರ, ಕಸೂರಿ ಮೇಥಿ, ಅಕ್ಕಿ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ, ತುಪ್ಪ ಸಹ ಬಳಸ್ಕೋಬೋದು. ಕುಕ್ಕರಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಸ್ಟವ್ ಹಚ್ಚೋಣ. ಎಣ್ಣೆ ಕಾದಿದೆ. ಒಂದೊಂದು ಐಟಮ್ಸ್ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತಿದ್ದಾಗೇ ಜೀರಿಗೆ, ಹಾಗೆ ಮಸಾಲೆ ಸಾಮಾನು, ಪಲಾವ್ ಎಲೆ ಅದಿದೆ ಅಲ್ಲ, ನೀವು ಇನ್ನೂ ಬೇಕಿರೋ ಮಸಾಲೆ ಸಾಮಾನು ಹಾಕ್ಕೋಬೋದು. ನೀವು ತಿಂತಿರೋ ಮಸಾಲೆ ಜಾಸ್ತಿ ಇದ್ದರೆ ಅಂತ. ನಾನು ಹಾಕ್ಕೊಳ್ಳೋದಿಲ್ಲ ಯೂಶ್ವಲಿ. ಇದೆಲ್ಲ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದೆಲ್ಲ ಕ್ಲೀನಾಗಿ ಸ್ವಲ್ಪ ಫ್ರೈ ಆಗಲಿ, ರೋಸ್ಟ್ ಆಗಲಿ. ಆಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಕೆಲವೊಂದು ಟೈಮು ರುಬ್ಬಿ ಮಾಡಿದಾಗ ಏನಾಗುತ್ತೆ, ಮೆತ್ತಗಾಗೋಗೋದು ಈ ಥರ ಆಗುತ್ತೆ. ಬಟ್ ನೀವು ಈ ಥರ ಮಾಡಿದಾಗ ನಿಮಗೆ ಉದುರಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೊಮೊಟೊ ಹಾಕ್ಕೊಬಿಟ್ಟು ನಾನು ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ. ಫ್ರೋಝನ್ ಬಟಾಣಿ ನಾವು ಇದನ್ನು ವೀಡಿಯೋ ಶೂಟ್ ಮಾಡೋ ಟೈಮಲ್ಲಿ ಜಾಸ್ತಿ ಇತ್ತು. ಪ್ರೆಸೆಂಟ್ ನನಗೂ ಗೊತ್ತಿಲ್ಲ. ಹಾಗಾಗಿ ಫ್ರೋಝನ್ ಪೀಸ್ ತಂದು ಇಟ್ಕೊಂಡಿದ್ವಲ್ಲ, ಫ್ರೋಝನ್ ಪೀಸೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೌಲಷ್ಟು ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾನು ಈರುಳ್ಳಿ ಇದು ಹಾಕ್ದಾಗೆ ಹಾಕಬೇಕಿತ್ತು, ಬಟ್ ನಾನು ಮರ್ತುಬಿಟ್ಟಿದ್ದೆ. ಎಲ್ಲ ಮುಂದೆ ಇರುತ್ತೆ, ಬಟ್ ಕೆಲವೊಂದು ಟೈಮ್ ಆಗ್ತಾ ಏನಾಗ್ಬಿಡುತ್ತೆ, ಅದೇ ಟೈಮ್ಗೆ ಹಾಕೋಕ್ಕಾಗಲ್ಲ. ಸೊ ನಾನು ಈಗ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಕೊಡ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಬೇಕಿದ್ದರೂ ಹಾಕ್ಕೋಬೋದು. ನಾನು ಯೂಶ್ವಲಿ ಪೇಸ್ಟಿಸ್ ಯೂಸ್ ಮಾಡ್ತೀನಿ. ಕುರ್ಮಗಳಿಗೆಲ್ಲ ಬೇಕಾಗಿರುತ್ತೆ ಅಂತ ಇಟ್ಕೊಂಡಿರ್ತೀನಲ್ಲ, ಸೊ ಅದನ್ನೇ ಯೂಸ್ ಮಾಡ್ತೀನಿ. ಇದೆಲ್ಲ ಒಂದು ಮಿಕ್ಸ್ ಕೊಟ್ಟಾದಮೇಲೆ ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಅಕ್ಕಿ ಹಾಕ್ಕೊಬೇಡ. ನೀವು ನೀರು ಹಾಕ್ಕೊಂಡು ಬೇಕಿರೋ ಅಕ್ಕಿ ಹಾಕ್ಕೊಬೋದು. ನಾನು ಒಂದು ಟೈಮ್ ಅಕ್ಕಿ ಮುಂಚೆನೇ ಹಾಕ್ಕೊಬಿಡ್ತೀನಿ. ಬಾಸುಮತಿ ಆದರೆ ನಿಮಗೆ ಕಟ್ಟಾಗೋದು ಈ ಥರ ಆಗುತ್ತೆ ನೆನೆ ನನಗೆ ಈ ಅಕ್ಕಿ ನೆನೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ತೊಳೆದಿಟ್ಕೊಂಡಿದ್ದೀನಿ. ಸಾಕಾಗುತ್ತೆ, ಬರೀ ತೊಳೆದಿಟ್ಕೊಂಡಿರುತ್ತೇನಲ್ಲ, ಅದಷ್ಟೇ ಸಾಕು. ಈಗ ಇದನ್ನು ಮಿಕ್ಸ್ ಕೊಟ್ಟು ನೀರು ಹಾಕ್ಕೊಂಡು ಏನು ಪೌಡರ್ಸ್ ಇದೆ ಅಲ್ಲ, ಅದು ಹಾಕ್ಕೋಬೋದು. ನೀವು ಕಲರಿಗೋಸ್ಕರ ನಾನಿದು ಅಚ್ಕಾರದ ಪುಡಿ ಬಳಸ್ತಾ ಇದ್ದೀನಿ. ನಿಮಗೆ ಕಲರು ಓಕೆ, ತೊಂದರೆ ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಕೊರಿಯಾಂಡರ್ ಪೌಡರು, ಗರಂ ಮಸಾಲೆ ಹಾಕ್ಕೋಬೋದು. ಈಗ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನನಗೆ ಆ ನೀರಿಗೆ ಆಲ್ಮೋಸ್ಟ್ 2 ಕಪ್ಪು ಸಾಕಾಗುತ್ತೆ. ನಾನು ತುಂಬ ಸತಿ ಹೇಳಿದ್ದೀನಿ ರೈಸ್ ಮಾಡಬೇಕಾದ್ರೆ, ಈ ಅಕ್ಕಿಗೆ ನನಗೆ 2 ಕಪ್ ಸಾಕಾಗತ್ತೆ. ಸ್ವಲ್ಪ ಕಮ್ಮಿ ಅನಿಸ್ತು ಅಂತ ಮೇಲೆ ಹಾಕಿರ್ತೀನಿ ಅಷ್ಟೇ. ಈಗೆಲ್ಲ ಒಂದು ಟೈಮ್ ಕೈ ಆಡೋಣ. ಈಗ ಡ್ರೈ ಪೌಡರ್ಸ್ ಏನಿದೆ, ಕೊರಿಯಾಂಡರ್ ಪೌಡರು, ಗರಂ ಮಸಾಲೆ ಸ್ವಲ್ಪ ಹಾಕ್ಕೋತೀನಿ. ನಾನು ಜಾಸ್ತಿ ಹಾಕಲ್ಲ. ಗರಂ ಮಸಾಲೆ ಸ್ಪೂನಲ್ಲಿ ಏನು ಹಾಕಲ್ಲ, ಒಂದು ಅರ್ಧ ಸ್ಪೂನಷ್ಟು, ಅರ್ಧ ಸ್ಪೂನ್ಗಿಂತ ಕಮ್ಮಿನ ಒಂದು 1/4 ಸ್ಪೂನಷ್ಟು, ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಹಾಕ್ತೀನಿ. ನಾನು ಜಸ್ಟ್ ಹಾಗೆ ಕಣ್ಣಲ್ಲಿ ಹಾಕ್ಕೊಂಡಿರ್ತೀನಿ. ಹೇಳಿದ್ನಲ್ಲ ಆಗಲೇ, ಕಲರಿಗೋಸ್ಕರ ಅಚ್ಕಾರದ ಪುಡಿ. ಇದು ಸ್ವಲ್ಪ ಫ್ಲೇವರ್ಸ್ ಮೋದಿಕೇರ್ದು ಖಾರದ ಪುಡಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಬಿಟ್ಟು ನಾನು ಬೇರೆ ಬ್ರ್ಯಾಂಡ್ ಸಹ ಈಸ್ಟರ್ನು, MTR, ಆಚಿ ಎಲ್ಲ ಬಳಸ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಇದಿದೆ ಅಲ್ವಾ, ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನು ಒಂದು ಸತಿ ಮಿಕ್ಸ್ ಮಾಡೋಣ. ಏಕೆಂದರೆ ಅಡುಗೆ ಮಾಡ್ತಾನೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಹಾಗಾಗಿ ನಾನು ಕೆಲವೊಂದು ಕುಕ್ಕಿಂಗ್ ವ್ಲಾಗಿಗೆಲ್ಲ ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು. ನಿಮಗೆ ಸೇಮ್ ಟೊಮೊಟೊ ಬಿರಿಯಾನಿ ಅಂತ ಸಹ ಅನ್ಬೋದು. ಟೊಮೊಟೊ ಬಿರಿಯಾನಿ ಅಂತ ಬೇಕಿತ್ತು ಅನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ, ನಿಮಗೆ ಟೇಸ್ಟಿಯಾಗಿ ಬೇಗ ಸಹ ಆಗುತ್ತೆ. ನೀವು ನೋಡ್ತಿದ್ದೀರಲ್ಲ, ಕಟ್ ಮಾಡಿ ಇಟ್ಕೊಂಡು ಒಂದು 5-10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ.
ಈಗ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕೋಣ. ಕಸೂರಿ ಮೇಥಿ ಹಾಕಿದ್ರೆ ನಿಮ್ಗೆ ಅದು ಒರಿಜಿನಲ್ ಫ್ಲೇವರ್ ಬರುತ್ತೆ. ಪುದೀನ ಇದ್ದರೆ ಪುದೀನ ಬಳಸ್ಕೋಬೋದು. ನಮ್ಮ ಪುದೀನ ಇತ್ತು, ಬಟ್ ಕಸೂರಿ ಮೇಥಿನೇ ಹಾಕಿದೆ. ಪುದೀನ ಮರ್ತುಬಿಟ್ಟೆ, ಇದ್ದೇ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ. ಹಾಗಾಗಿ ಇದು ಪುದೀನ ಹಾಕಿದ್ರೆ ನೀವು ಕಸೂರಿ ಮೇಥಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎರಡೂ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ಸೇ ಕೊಡುತ್ತೆ. ಈ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ದರೆ ತುಪ್ಪ ಹಾಕ್ಕೋಬೋದು. ನಾವು ಯೂಶ್ವಲಿ ನಾನು ವೆಜ್ ಬಿರಿಯಾನಿ ಲಾಸ್ಟ್ ಇದರಲ್ಲಿ ಏನು ಮಾಡಿದ್ದೆ, ಮೊಸರು ತೋರಿಸಿದ್ದೆ. ಇದು ಟೊಮ್ಯಾಟೊ ಹುಳಿ ಇರೋದ್ರಿಂದ ನಾವು ಇಲ್ಲಿ ಮೊಸರು ಯೂಸ್ ಮಾಡೋಲ್ಲ. ನಾನು ಯೂಶ್ವಲಿ ಬಾತ್ಗಳಿಗೋಸ್ಕರ ತುಪ್ಪ ಹಾಕ್ತಾಯಿರ್ತೀನಿ, ಯಾವುದೇ ಬಾತ್ ಮಾಡಿದ್ರೂ. ಸೊ ಇದಕ್ಕೂ ಸಹ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತುಪ್ಪ ಹಾಕೋದ್ರಿಂದ. ಸೊ ತುಪ್ಪ ಹಾಕಿಬಿಟ್ಟು ನೀವು ಲಿಡ್ ಕ್ಲೋಸ್ ಮಾಡಿ ನಾನು 3 ಕೂಗಿಸ್ಕೊತೀನಿ. ನೀವು ನಿಮ್ಮ ಕುಕ್ಕರು ರೈಸ್ ಎಷ್ಟು ತೊಗೊಂಡೋದ್ರ ಮೇಲೆ ಇದಾಗುತ್ತೆ. 3 ಕೂಗಿಸ್ಕೊಂಡ್ರೆ ನಿಮಗೆ ಟೊಮೊಟೊ ಬಿರಿಯಾನಿ ಅಥವಾ ಟೊಮೊಟೊ ಬಾತ್ ರೆಡಿಯಾಗಿರುತ್ತೆ. ಜಾಮೆಟ್ರಿ ಬಾಕ್ಸಲ್ಲಿದೆ, ನೋಡಿ ರೆಡಿಯಾಗಿದೆ. ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟಿರ್ತೀನಿ ನಾನು, ತುಂಬ ಕುದಿ ಬರ್ಸಲ್ಲ. ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡ್ಕೋತೀನಿ. ಈಗ 3 ಕೂಗಿಸ್ಕೊಂಡ್ರೆ ನಿಮಗೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಎಸ್, ಕುಕ್ಕರ್ ಕೂಗಿದೆ. ಈಗ ಓಪನ್ ಮಾಡೋಣ. ನೋಡಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಘಮ ಘಮ ಅಂತ ಇದೆ, ಸೂಪರಾಗಿದೆ. ಟೇಸ್ಟ್ ಸಹ ಸುಮ್ಮನಿರೋ ಈ ಮಕ್ಕಳಿದ್ದಾಗ ವ್ಲಾಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದಕ್ಕೆ ಸಹ ಕಷ್ಟ. ನಾನು ಟೊಮೊಟೊ ಬಾತ್ ಜೊತೆ ಯೂಶ್ವಲಿ ಚಟ್ನಿ ಮಾಡ್ಕೋತೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಅಂತ. ಎಸ್, ಹಿಯರ್ ಈಸ್ ಟೊಮೊಟೊ ಬಿರಿಯಾನಿ. ಎಸ್, ನೋಡಿದ್ರಿ ಅಲ್ವಾ ರೆಸಿಪಿ ಎಷ್ಟು ಈಸಿ ಅಂತ. ಹಾಗೇ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಕರೆಂಟ್ ಹೋಯ್ತು ಈ ಥರ ಏನೂ ರಿಸ್ಕ್ ಇದ್ರೂ ಈಸಿಯಾಗಿ ಏನೂ ಆಗೋಗ್ಬಿಡುತ್ತೆ. ಈ ಥರ ಇನ್ನಷ್ಟು ನಿಮಗೆ ಈಸಿಯಾಗಿ ರೆಸಿಪೀಸ್ ಬೇಕು ಅಥವಾ ಈ ಥರ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸು, ಎಕ್ಸೈಟೆಡ್ ವ್ಲಾಗ್ಸ್ ಬೇಕು ಅಂತ ಅಂದರೆ ದಯವಿಟ್ಟು VHS ವ್ಲಾಗ್ಸ್ ನನ್ನ ಲೋಕನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಸರ್ಪ್ರೈಸ್ ಅಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.